Hi friends, ಈಗ ನಾವು ಪಿ ಎಚ್ ಪಿ ವಿಚ್ ಇಸ್ ಅ ಬಿ ಎಸ್ ಸಿ 5th ಸೆಮಿಸ್ಟರ್ ಪೇಪರ್ 6 ಓಕೆ. ನಿಮ್ಮ ದಾವಣಗೆರೆ ಯೂನಿವರ್ಸಿಟಿಗೆ ಪಿ ಎಚ್ ಪಿ ಈಸ್ ಎನ್ ಆಪ್ಷನಲ್, ಇಟ್ಸ್ ಎಲೆಕ್ಟಿವ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಪಿ ಎಚ್ ಪಿ ಆ್ಯಂಡ್ MySQL ಅಂದರೆ ಏನು ಅಂತ ನಾವು ಡೀಟೇಲಾಗಿ ತಿಳ್ಕೊಳೋದಕ್ಕೆ ಮುಂಚೆ ಫಸ್ಟ್ HTML ಅಂದರೆ ಏನು ತಿಳ್ಕೊಬೇಕು. ಓಕೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತೇ ಇದೆ, ಫಸ್ಟ್ ಸೆಮಿಸ್ಟ್ರಲ್ಲಿ ನೀವೆಲ್ಲ ಓದಿದ್ರೆ ಇದನ್ನು. ಸೊ ಇದರ ಆಬ್ಜೆಕ್ಟಿವ್ ಏನಪ್ಪ ಅಂದರೆ, ನೀವು ಆಫ್ಟರ್ ದಿಸ್ ಕ್ಲಾಸ್ ಯು ಆರ್ ಗೋಯಿಂಗ್ ಟು ರೀಕಾಲ್. ನೀವು ಫಸ್ಟ್ ಸೆಮಿಸ್ಟರ್ ಆಗಲೇ ಓದಿದ್ದೀರಾ, ಇದನ್ನು ರೀಕಾಲ್ ಮಾಡ್ಕೊತೀರಾ, ನೆನಪಿಸ್ಕೊತೀರಾ. ಓಕೆ, ಸೊ ಒಂದು ಎಕ್ಸಾಂಪಲು ಮಾಡ್ಬಿಡೋಣ, ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇದ್ರ ಮೇಲೆ ಅಸೈನ್ಮೆಂಟು ಕೂಡ ಇರುತ್ತೆ, ನೀವು ಅದು ಮಾಡಬೇಕು. ಸೊ ಮಾಡಿದ್ರೆ ರೀಕಾಲ್ ಆದಾಗ ಆಗುತ್ತೆ, ನೀವು ಪ್ರಾಕ್ಟಿಕಲಿ ನೋಡಿದಾಗ ಆಗುತ್ತೆ. ಇದರಿಂದ ನೀವು ಒಂದು ಪ್ರೂಫ್ ಕೂಡ ಸಿಗುತ್ತೆ, ನಿಮಗೆ ಮನದಟ್ಟಾಗುತ್ತೆ. ಓಕೆ, HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇನ್ನೇನಕ್ಕಪ್ಪ ಬಳಸ್ತೀವಿ, ಇದನ್ನು ವೆಬ್ಸೈಟ್ ಡಿಸೈನ್ ಮಾಡೋಕ್ಕೆ. ಓಕೆ, ಇಟ್ಸ್ ಎ ಪಾರ್ಟ್ ಪ್ರೋಗ್ರಾಮಿಂಗ್ ಮಾಡೋದಕ್ಕೆ. ಇದ್ರ ಜೊತೆ ಬೇರೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಲೈಕ್ PHP, PHP ಅಷ್ಟೇ ಅಲ್ಲ, ಜಾವಾ ಸ್ಕ್ರಿಪ್ಟ್, VB ಸ್ಕ್ರಿಪ್ಟ್, ಈ ಥರದ್ದೆಲ್ಲ ಇದರಲ್ಲಿ ಯೂಸ್ ಮಾಡ್ಬೋದು. ಎಂಬೆಡ್ ಅಂದರೆ HTML ಕೋಡ್ ನಿಮಗೆ ಈಗ ಗೊತ್ತಾಗುತ್ತೆ. HTML ಜೊತೆಗೆ PHPನ ಹೇಗೆ ಇನ್ಕ್ಲೂಡ್ ಮಾಡೋದು. ಓಕೆ, ಸೇವ್ ಮಾಡಿಬಿಟ್ಟು ರನ್ ಮಾಡೋದು ಹೆಂಗೆ, ಅದನ್ನೆಲ್ಲ ತಿಳ್ಕೊತೀರಾ. ಓಕೆ, ಈಗ HTML ಅಂದರೆ ನೋಡೋಣ. ಇದರಲ್ಲಿ ಏನೇನೆಲ್ಲ ಯೂಸ್ ಮಾಡ್ತೀವಿ, ವೆಬ್ ಪೇಜ್ ಡಿಸೈನ್ ಮಾಡ್ತೀವಿ, ಅಫ್ಕೋರ್ಸ್ ಟೆಕ್ಸ್ಟ್ನ ಎಡಿಟ್ ಮಾಡ್ತೀವಿ, ಫಾಂಟ್ ಬೋಲ್ಡು ಕಲರ್ ಚೇಂಜ್ ಮಾಡ್ತೀವಿ, ಗ್ರಾಫಿಕ್ಸ್ ಅಂದರೆ ಇಮೇಜಸ್ ಎಲ್ಲ ಹಾಕ್ತೀವಿ. ಡೈನಾಮಿಕ್ HTMLಲ್ಲಿ ಅದು ಮೂವ್ ಆಗೋ ಹಾಗೆ, ಬ್ಲಿಂಕ್ ಆಗೋ ಹಾಗೆ ಎಲ್ಲ ಮಾಡ್ತೀವಿ. ಓಕೆ, ಸೊ ಇಮೇಜಸ್ ಎಲ್ಲ ವಿತ್ ಸೌಂಡು, ವಿಡಿಯೋ ಕೂಡ ಮಾಡ್ಬೋದು. ಓಕೆ, ನಾವು ಇದು ವಾಟ್ ಆರ್ ದ ಬೇಸಿಕ್ ಯೂನಿಟ್ಸ್. ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ನೀವೇನು ಮಾಡ್ತೀರಾ, ಇಟ್ಕೆಗಳು ತಗೊಳ್ತೀರಾ, ಸಿಮೆಂಟ್ ಹಾಕ್ತೀರಾ, ಹಂಗೆ ಟ್ಯಾಗ್ಸ್ ಆರ್ ದಿ ಬೇಸಿಕ್ ಯೂನಿಟ್ಸ್ ಆಫ್ HTML. ಓಕೆ, ಟ್ಯಾಗ್ಸ್ ಇದ್ದರೆ HTML, ಇಲ್ಲ ಅಂದರೆ ಇಲ್ಲ. ಓಕೆ, ಎಲ್ಲ ಟ್ಯಾಗ್ಗಳು ಯಾವ ರೀತಿ ಇರುತ್ತೆ, ಸ್ಟಾರ್ಟಿಂಗ್ ವಿತ್ ಲೆಸ್ ದ್ಯಾನ್ ಸಿಂಬಲ್, ಎಂಡಿಂಗ್ ವಿತ್ ಗ್ರೇಟರ್ ದ್ಯಾನ್ ಸಿಂಬಲ್. There are opening and closing tags for many but not all. Okay, ಕೆಲವೊಂದು ಟ್ಯಾಗ್ಸ್ಗೆ ಕ್ಲೋಸ್ ಮಾಡಲೇಬೇಕು. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, B/B ಹಿಂಗೆ ಕ್ಲೋಸ್ ಮಾಡಿದೆ ಅದೇ ಥರ. ಓಕೆ, ಸೊ ಇದನ್ನೆಲ್ಲ ನಾವು ಪ್ರಾಕ್ಟಿಕಲಿ ನೋಡ್ಕೊಳ್ಳೋಣ. ಐ ವಿಲ್ ನಾಟ್ ಗೋ ವಿತ್ ಅ ಥಿಯರಿ ಟೂ ಮಚ್. ಓಕೆ, ಬಿಕಾಸ್ ಯು ನೋ HTML. ಓಕೆ, ಮ್ಯಾನಿಪ್ಯುಲೇಷನ್ ಮಾಡೋದು ಹೆಂಗೆ, ಇನ್ಸ್ಟ್ಯಾನ್ಸ್ ಮಾಡೋದು ಹೆಂಗೆ, ಬೋಲ್ಡು, ಇಟಾಲಿಕ್ಕು, ಅಂಡರ್ಲೈನು, ಇವೆಲ್ಲ ಟೆಕ್ಸ್ಟ್ ಫಾಂಟ್ಸ್ನ ಎಡಿಟ್ ಮಾಡುತ್ತಾನೆ. ಚೇಂಜಿಂಗ್ ದಿ ಫಾಂಟ್. ಓಕೆ, ಸೊ ಫಾಂಟ್ ಫೇಸ್, ಫಾಂಟ್ ನೇಮ್, ಹೆಸರು ಕೊಡೋದು. ಓಕೆ, ಸೊ ಇದನ್ನೆಲ್ಲ ಒಂದು ಎಕ್ಸಾಂಪಲ್ ಜೊತೆ ತೋರಿಸ್ಬಿಡ್ತೀನಿ, ನಿಮ್ಗೆ ಈಸಿ ಆಗಿಬಿಡುತ್ತೆ. ಜಸ್ಟ್ ಗೋ ಥ್ರೂ ಇಟ್. HTML is a hypertext markup language with page design and embedding with codes. ಓಕೆ, ಇದು ನೆನಪಿರಲಿ, ಇದು ಮುಂದೆ ಬೇಕಾಗುತ್ತೆ. ಓಕೆ, ಫಸ್ಟಿಗೆ ಒಂದು HTML ಪ್ರೋಗ್ರಾಮ್ ಮಾಡೋಣ. ನೋಡಿ, ಇಲ್ಲಿ ನಾನು ಹೋಮ್ ಫೋಲ್ಡ್ರಲ್ಲಿ ಡ್ರೈವ್ ಓಪನ್ ಮಾಡಿದ್ದೀನಿ. ಹೋಮ್ ಫೋಲ್ಡ್ರಲ್ಲಿ ಮೈ ವೆಬ್ ಪೇಜಸ್ ಅನ್ನೋದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಆ ಪೇಜಲ್ಲಿ ಇದ್ದೀವಿ ನಾವೀಗ. facilities.html is a page where I open it. ಓಕೆ, ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇದನ್ನು ನೋಟ್ ಪ್ಯಾಡಲ್ಲಿ ಓಪನ್ ಮಾಡ್ಬೋದು. ವಿತ್ ಸ್ಪೆಷಲ್ ಎಫೆಕ್ಟ್ಸ್ ಬೇಕು ಅಂದರೆ ವಿ ಹ್ಯಾವ್ ಲಾಟ್ಸ್ ಆಫ್ ಸಾಫ್ಟ್ವೇರ್ಸ್ ಇದ್ದಾವೆ, ಬಿಟ್ಬಿಡಿ ಅವೆಲ್ಲ. ನೋಟ್ ಪ್ಯಾಡಲ್ಲಿ ಓಪನ್ ಮಾಡಿ ಆಮೇಲೆ ಅದನ್ನು ಎಡಿಟ್ ಮಾಡಿ. ಓಕೆ, HTML ಸ್ಟ್ರಕ್ಚರ್ ಇರುತ್ತೆ. ಫಸ್ಟ್ HTML ಇದೆ, ಲಾಸ್ಟಿಗೆ HTML ಕ್ಲೋಸ್ ಆಗ್ತಾ ಇದೆ. ಓಕೆ, ಹೆಡ್ ಟ್ಯಾಗು ಕ್ಲೋಸ್ ಆಗುತ್ತೆ. ಪೇರ್ ಟ್ಯಾಗ್ಸ್. ಓಕೆ, ಟೈಟಲ್ ಟ್ಯಾಗ್ ಕೂಡ ಕ್ಲೋಸ್ ಆಗುತ್ತೆ, ಪೇರ್ ಟ್ಯಾಗ್. ಸೊ ಬಾಡಿ ಟ್ಯಾಗ್ ವಿಲ್ ಎಂಡ್ ಅಟ್ ದಿ ಎಂಡ್ ಬಿಫೋರ್ HTML. ಓಕೆ, ಕಾಣಿಸ್ತಾ ಇದೆಯಾ, ಗೊತ್ತಾಗ್ತಾ ಇದೆಯಾ? ಸೆಂಟರ್ is a tag which make the fonts text whatever found will become centered. Okay, right, ಇಷ್ಟು ಸ್ಟ್ರಕ್ಚರ್ ಆಫ್ ದಿ HTML ಸ್ಟ್ರಕ್ಚರ್ ಇರುತ್ತೆ. HTML ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ. ಆ್ಯಂಡ್ ಹೆಡ್ ಕೂಡ, ಹೆಡ್ಡು ವಿತಿನ್ ದಿ ಹೆಡ್ ಟ್ಯಾಗ್, ಈ ಒಂದು ಹೆಡ್ ಟ್ಯಾಗ್. ಓಕೆ, ಹೆಡ್ ಆದಮೇಲೆ ಬಾಡಿ ಬರುತ್ತೆ. ಮನುಷ್ಯನಿಗೆ ಫಸ್ಟು ತಲೆ ಬರುತ್ತೆ, ಆಮೇಲೆ ಬಾಡಿ ಬರುತ್ತಲ್ವಾ.
ಸೊ ಅದೇ ರೀತಿ ವಿ ಹ್ಯಾವ್ ದೀಸ್ ಥಿಂಗ್ಸ್. ಓಕೆ ರೈಟ್. ಟ್ಯಾಗ್ಸ್ ಇದೆಲ್ಲ ಟ್ಯಾಗ್ಸ್ ನೋಡಿ, HTML ಟ್ಯಾಗ್ ಅಂತ ಹಿಡಿದು ಟ್ಯಾಗ್ಸ್, ಟ್ಯಾಗ್ ಈಸ್ ಫೆಸಿಲಿಟೀಸ್ ಅಂತ ಟ್ಯಾಗ್ ಕೊಟ್ಟಿದ್ದೀವಿ. ಓಕೆ ದ ಬಾಡಿ ಟ್ಯಾಗ್ ಸ್ಟಾರ್ಟ್ ಆಗಿದೆ, ಅದರಲ್ಲಿ ಒಂದು ಸೆಂಟರ್ಡ್ ಆಗಿ ಮಾಡಿದ್ವಿ. ಆಮೇಲೆ HR ಟ್ಯಾಗ್. ಓಕೆ ಇದನ್ನು ರನ್ ಮಾಡಿ ನೋಡೋಣ, ನಿಮಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಈಸಿಯಾಗಿ ಗೊತ್ತಾಗುತ್ತೆ. ಐ ವಿಲ್ ಜಸ್ಟ್ ಓಪನ್ ನೋಡಿ ಮೈ ಪೇಜಸಲ್ಲಿರೋ ಇದನ್ನು ರೈಟ್ ಯಾವುದಾದ್ರು ಒಂದು ಬ್ರೌಸರಿಂದ ಓಪನ್ ಮಾಡ್ಬೋದು. ಕ್ರೋಮಲ್ಲಾದರೂ ಓಪನ್ ಮಾಡ್ಬೋದು, ಇಲ್ಲಿ ಕಾಣ್ತಾ ಇರೋ ಫೈರ್ಫಾಕ್ಸಲ್ಲಾದರೂ ಓಪನ್ ಮಾಡ್ಬೋದು. ಓಕೆ ಆ್ಯಸ್ ಯು ವಿಶ್. ಸೊ ಈಗ ರನ್ ಆಗ್ತಾಯಿದೆ ನೋಡಿ. ಈಗ ನೋಡಿ ಇದ್ರ ಮೇಲೆ ಏನಂತ ಬರ್ತಾ ಇದೆ, ಫೆಸಿಲಿಟೀಸ್ ಅಂತ ಯಾಕೆ ಬರ್ತಾ ಇದೆ, ಇಲ್ಲಿ ಜಸ್ಟ್ ಓಪನ್ ದಿಸ್ ಅಂಡ್ ಶೋ ಯು. ಓಕೆ ಇಲ್ಲಿ ಟೈಟ್ಲ್ ಫೆಸಿಲಿಟೀಸ್ ಅಂತ ಕೊಟ್ಟಿದ್ದೀವಿ, ಅದಕ್ಕೆ ಬರ್ತಾ ಇದೆ. ಆಯಿತಾ, ಟೈಟಲ್ಲು ಫೆಸಿಲಿಟೀಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಫೆಸಿಲಿಟೀಸ್ ಅಂತ ಬರ್ತಾ ಇದೆ. ಓಕೆ ಸೊ ಟೈಟಲ್ ಫೆಸಿಲಿಟಿ ಹೆಡ್ಡಿಂಗ್ ನೋಡಿ. ಈಗ ಹೆಡ್ ಮೇಲೆ ಬರ್ತಾ ಅಂಥದ್ದು ಅಂದರೆ ಇದೇ ಹೆಡ್ಡು, HTML ಬ್ರೌಸರ್ ರನ್ ಆಗ್ತಾ ಇರ್ತಕ್ಕಂಥ ಇದು ಹೆಡ್. ಆಮೇಲೆ ಓಕೆ ವಿ ಆರ್ ಸ್ಟಾರ್ಟೆಡ್ ದ ಬಾಡಿ. ನಾವು ದೇರ್ ಇಸ್ ಎ ಸೆಂಟರ್ ಟ್ಯಾಗ್, ಅಂದರೆ ಸೆಂಟರ್ ಟ್ಯಾಗ್ ಓಪನ್ ಮಾಡಿಬಿಟ್ಟು ಅದರೊಳಗೆ ವೇದಾವತಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಗೌರ್ಮೆಂಟ್ ಬಿಟ್ಟಿದೆಯಾ? ಓಕೆ ನೋ ಪ್ರಾಬ್ಲಮ್. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್. I'll just save it and I'll just refresh it. ಇನ್ನೊಂದು ಸಲ ರೀಲೋಡ್ ಮಾಡಿದ್ದು ಬಂತಾ? ಓಕೆ ನಾನೀಗ ಸೆಂಟರ್ನ ಸ್ಪೆಲ್ಲಿಂಗ್ ತಪ್ಪು ಮಾಡಿದ್ದೀನಿ ನೋಡಿ, ಈಗ ಹೆಂಗೆ ಬರುತ್ತೆ ಅಂದರೆ ಇಲ್ಲ ಅಂದ್ಕೊಳ್ಳಿ ಸ್ಪೆಲ್ಲಿಂಗ್. ಓಕೆ ಜಸ್ಟ್ ಸೇವ್ ಇಟ್ ಆ್ಯಂಡ್ ರಿಫ್ರೆಶ್ ಇಟ್, ಸಿ ನಾವು ಇಟ್ಕ. ಓಕೆ ಸೊ ಟ್ಯಾಗ್ ವಿಲ್ ವರ್ಕ್ ಲೈಕ್ ದಿಸ್. ಟ್ಯಾಗ್ಸು ಈ ರೀತಿ ವರ್ಕ್ ಆಗುತ್ತೆ. ಸೇವ್ ಮಾಡಬೇಕು, ಆಮೇಲೆ ರಿಫ್ರೆಶ್ F5 ಒತ್ತಬೇಕು, ಅಥವಾ ರೀಲೋಡ್ ಅಂತ ಇಲ್ಲಿ ಇರುತ್ತೆ ಸಿಂಪಲ್, ಅದನ್ನ ಕ್ಲಿಕ್ ಮಾಡಿದ್ರೆ ಆಯಿತು. ನಿಮ್ಮ ಮೊಬೈಲಲ್ಲಿ ಅದನ್ನು ರೀಲೋಡ್ ಅಂತ ಕೊಟ್ಟರೆ ಆಯಿತು. ತೋರಿಸ್ತೀನಿ ನಿಮಗೆ ಮೊಬೈಲಲ್ಲೂ ಹೇಗೆ ರನ್ ಮಾಡೋದು. ಯು ಕ್ಯಾನ್ ಸಿ ಇಟ್. ಓಕೆ ರೈಟ್. ಈಗ ಇದಿಷ್ಟನ್ನು ಮಾತ್ರ ಹೆಡ್ಡಿಂಗ್ ನಾನು ಸೆಂಟರ್ ಮಾಡಿದೆ, ಅದಕ್ಕೆ ಇಲ್ಲಿ ಕಾಣ್ತಾ ಇದೆಯಾ, ಇದಿಷ್ಟು ಮಾತ್ರ ಸೆಂಟರ್ ಆಗಿ ಬಂದಿದೆ. ಓಕೆ ಸೊ ಇದನ್ನು ಬಿಟ್ಬಿಡಿ, ಆಮೇಲೆ ಹೇಳೋಣ. ಈ ಬೋಲ್ಡ್ ಫೆಸಿಲಿಟೀಸ್ ಅನ್ನೋದು ಬೋಲ್ಡ್ ಆಗಿದೆ. ಬೋಲ್ಡ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನೋಡಿ, B, ಆಮೇಲೆ ಲಾಸ್ಟಿಗೆ ಕ್ಲೋಸ್ ಮಾಡಿದ್ದೀನಿ ಇಲ್ಲಿ. ಸೊ ಇದ್ರ ಮಧ್ಯೆ ಬರೋದೆಲ್ಲ ಬೋಲ್ಡ್ ಆಗಿರುತ್ತೆ ನೋಡಿ, ಇದೆಲ್ಲ ಬೋಲ್ಡ್ ಆಗಿದೆ. ಸಪೋಸ್ ಐ ವಿಶ್ ಟು ಕ್ಲೋಸ್ ದ ಬೋಲ್ಡ್ ಹಿಯರ್. ಇಲ್ಲೇನಾದರೂ ಕ್ಲೋಸ್ ಮಾಡಿದ್ರೆ ಏನಾಗ್ಬೋದು, ಸೇವ್ ಇಟ್ ಆ್ಯಂಡ್ ರೀಲೋಡ್ ಇಟ್. ನೋಡಿ ಫೆಸಿಲಿಟೀಸ್ ಅಷ್ಟೇ ಬೋಲ್ಡ್ ಆಗಿದೆ, ಇದು ಓಪನ್ ಆಗದೆ ಕ್ಲೋಸ್ ಆಗಿದೆ. ಓಕೆ ಕ್ಲೋಸ್ ಮಾಡಿದೆ, ಸೇವ್ ಮಾಡಿ. ಓಕೆ ನಾನು ಡಿಲೀಟ್ ಮಾಡಿದ್ದೀನಿ. ನೋ ವಾಟ್ ಈಸ್ OL ಆರ್ಡರ್ ಲಿಸ್ಟ್ ಆಗಿರೋದು ಈ ರೀತಿ ತೋರಿಸ್ತಾ ಇದೆ. ಸ್ವಲ್ಪ ಬೋಲ್ಡ್ ಆಗಿರಲಿ, ಕಾಣಿಸ್ಲಿ ನಿಮಗೆ ಅಂತ. ಓಕೆ ಝೂಮ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ಸೊ ಆರ್ಡರ್ ಲಿಸ್ಟ್ ನೋಡಿ, 1 2 3 4 5 ನಾವೇನು ಕೊಟ್ಟಿದ್ದೀವೋ ನಂಬರ್ 1 2 3 4 5 ಅಂತ. ಸೊ ಆರ್ಡರ್ ಲಿಸ್ಟ್ ಇಟ್ಸ್ ಅ ಫೀಚರ್ ಆಫ್ ಆರ್ಡರ್ ಲಿಸ್ಟ್. ಜಸ್ಟ್ ಟೈಪ್ U ಅಂತ ಕೊಟ್ಬಿಡಿ ಇಲ್ಲಿ. ಈಗೇನಾಗುತ್ತೆ ನೋಡಿ, ಈಗ ರಿಲೋಡ್ ಕೊಡಿ ನೋಡಿ, ಡಾಟ್ ಸ್ಟಾರ್ ಬೈ ಡಿಫಾಲ್ಟ್ ಇಟ್ಸ್ ಎ ಸ್ಟಾರ್, ನಾಟ್ ಸ್ಟಾರ್, ಡಾಟ್ಸ್. ಓಕೆ ಬುಲೆಟ್ಸ್ ಥರ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ UL ಆ್ಯಂಡ್ OL. ಓಕೆ ರೈಟ್. ಈಗ ನೋಡಿ ಇಲ್ಲಿ ಹಿರಿಯೂರು. ಈಗ ನೋಡಿ ನಾನು ಹೆಡ್ಡಿಂಗ್ ಟು ಹಿರಿಯೂರು ಇದೆಯಲ್ಲ, ಅಲ್ಲಿ MARQUEE ಅಂತ ಕೊಡ್ತೀನಿ ನೋಡಿ. ಓಕೆ ಇಲ್ಲಿ ಅದನ್ನ ಕ್ಲೋಸ್ ಮಾಡ್ತೀನಿ, MARQUEE. ಓಕೆ ಕ್ಲೋಸ್ ಮಾಡೋಕ್ಕಾಗಿ ಯಾವ ಥರ ಬರುತ್ತೆ, ಇಲ್ಲಿ ಸ್ಲ್ಯಾಶ್ ಬರುತ್ತೆ. ಓಕೆ ಸೇವ್ ಮಾಡ್ಕೊಳ್ಳಿ, ಆಮೇಲೆ ಇಲ್ಲಿ ರನ್ ಮಾಡ್ಕೊಳ್ಳಿ ನೋಡಿ. ಈಗ ಅದು ಮಾರ್ಕಿ ಅಂತ ಕೊಟ್ಟಿದ್ದಕ್ಕೆ ಲೆಫ್ಟಿಂದ ಲೆಫ್ಟಿಗೆ ಹೋಗ್ತದೆ. ಬೈ ಡಿಫಾಲ್ಟ್ ಈಸ್ ರೈಟ್ ಟು ಲೆಫ್ಟ್. ಓಕೆ ಲೆಫ್ಟಿಗೆ ಹೋಗ್ತಾ ಇರುತ್ತೆ. ಯು ಕ್ಯಾನ್ ಚೇಂಜ್ ದ ಬಿಹೇವಿಯರ್ ಅನ್ನೋದೇನು, ಇಟ್ಸ್ ಅಟ್ರಿಬ್ಯೂಟ್. ಓಕೆ ಬಿಹೇವಿಯರ್ ಈಕ್ವಲ್ಸ್ ಜಸ್ಟ್ ಆ ಥರ ಆಗಿ ಸೇವ್ ಮಾಡ್ಕೊತಾ ಇದ್ದೀನಿ. ಇದನ್ನೀಗ ಏನು ಮಾಡಬೇಕು, ರಿಫ್ರೆಶ್ F5 ಕೊಟ್ಟರು ಆಯಿತು. ಆ ಕಡೆ ಹೋಗಿ ಈ ಕಡೆ ಬರಬೇಕು. ಎಷ್ಟು ಟ್ಯಾಗ್ ಬರಿಬೇಕಾದ್ರೆ ಎಷ್ಟು ಪರ್ಫೆಕ್ಟಾಗಿರ್ಬೇಕಪ್ಪ ಅಂದರೆ ಬಿಹೇವಿಯರ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ
very accurate. Replace it. Will it be? No. ಲೆಫ್ಟ್ ಟು ರೈಟು ಬರ್ತಾ ಇದೆ ಅಲ್ವಾ. ಸೊ ಇದೇ ರೀತಿ ನೀವು ಮಾಡ್ಬೋದು. ಸೊ ಅರ್ಥ ಆಯ್ತಾ HTML ಟ್ಯಾಗ್ ಹೇಗಿರುತ್ತೆ ಅಂತ. ಇವೆಲ್ಲ ನೀವು ಮಾಡಿದ್ದೀರಾ. ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ಓಕೆ, ಟೇಬಲ್ ಮಾಡೋದು, ಇನ್ಸರ್ಟ್ ಮಾಡೋದು, ಇದೆಲ್ಲ ನೀವು ಮಾಡೋದು ನಿಮಗೆ ಗೊತ್ತಿದೆ ಅಲ್ವಾ. ಓಕೆ, ಐ ವಿಲ್ ಗಿವ್ ದ ಅಸೈನ್ಮೆಂಟ್. ಓಕೆ, ಬಿಫೋರ್ ಯು ಗೋ ಫಾರ್ ಅಸೈನ್ಮೆಂಟ್, ಜಸ್ಟ್ ಗೋ ಥ್ರೂ ಸಮ್ ಎಕ್ಸ್ಟ್ರಾ ಥಿಂಗ್ಸ್ ದಟ್ ಯು ಕ್ಯಾನ್ ನೋ ಬೆಟರ್ ಹಿಯರ್. ಓಕೆ, ಯಾವುದಪ್ಪ ಅದು ಅಂದರೆ ಜಸ್ಟ್ ಗೋ ಟು ಬ್ರೌಸರ್. ಈ ಬ್ರೌಸರಲ್ಲಿ ಓಪನ್ ಮಾಡಿದ್ದಲ್ಲ, ಅಲ್ಲಿ w3schools.com ಅಂತ ಕೊಡ್ರಿ ಸಾಕು. ಎಂಟ್ರ್ ಕೊಡಿ. ನಿಮಗೆ ಫಸ್ಟ್ ಬರೋದೇ HTML. ಲರ್ನ್ HTML ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ HTML ಟ್ಯುಟೋರಿಯಲ್ಸ್ ಅಂತ ಬಂದುಬಿಡ್ತಾ. ಸೊ ಸ್ಟಾರ್ಟ್ ಲರ್ನಿಂಗ್ HTML. ಓಕೆ, ಈಗ ಬಂತು. ಓಕೆ, ಇಲ್ಲೆಲ್ಲ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. HTML ಹೇಗೆ ವರ್ಕ್ ಆಗುತ್ತೆ, ಇದನ್ನು ಎಡಿಟ್ ಮಾಡೋದು ಹೆಂಗೆ, ಬೇಸಿಕ್ ಎಲಿಮೆಂಟ್ಸು, ಆಟ್ರಿಬ್ಯೂಟ್ಸ್ ಅಂದರೆ ಏನು ಅಂತೆಲ್ಲ ಸಿಗುತ್ತೆ. ಓಕೆ, ಸೊ ನೀವು ಅಸೈನ್ಮೆಂಟು ಇದರಲ್ಲೂ ಮಾಡ್ಬೋದು. ನೀವು ಇದರಲ್ಲೇ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ. ಓಕೆ, ಸೊ ನಾನೊಂದಿಷ್ಟು ಹೇಗೆ ಮಾಡೋದು ಅಂತ ಒಂದು ಸಿಂಪಲ್ ತೋರಿಸ್ಕೊಡ್ತೀನಿ. ಓಕೆ, ಯು ವುಡ್ ಹ್ಯಾವ್ ಟು ಡೂ ಯುವರ್ ಅಸೈನ್ಮೆಂಟ್ಸ್. ಓಕೆ, ಸೊ ದೆರ್ ಆರ್ ಸೋ ಮೆನಿ HTML ಎಲಿಮೆಂಟ್ಸ್ ವೇರ್ ಇಲ್ಲಿ H1 ಟ್ಯಾಗ್ ಮೈ ಹೆಡಿಂಗ್ಸ್. ಓಕೆ, ಓಕೆ, ಫಸ್ಟ್ HTML ನೀವು ಒಂದ್ಸಲ ಹೇಗೆ ರನ್ ಮಾಡೋದು ಅಂತಲೂ ತೋರಿಸ್ಬಿಡ್ತೀನಿ. ಗೋ ಬ್ಯಾಕ್. ಓಕೆ, ಸ್ಟಾರ್ಟ್ ಟ್ಯುಟೋರಿಯಲ್, ಸೇವರ್, ವಾಟ್ ಈಸ್ HTML ಅಂತ ಎಲ್ಲ ನಿಮಗಿದೆ. ಓಕೆ, ಇದೆಲ್ಲ ನಿಮಗೆ ಗೊತ್ತಿದೆ. ಓಕೆ, ಟ್ರೈ ಯುವರ್ ಸೆಲ್ಫ್. ಜಸ್ಟ್ ಕ್ಲಿಕ್ ಆನ್ ಮೊಬೈಲಲ್ಲಿ ಟ್ರೈ ಯುವರ್ ಸೆಲ್ಫ್ ಅಂತ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಈ ಥರ ವಿಂಡೋಸು ಎರಡು ಓಪನ್ ಆಗುತ್ತೆ. ಎರಡು ಓಪನ್ ಆದಮೇಲೆ ಜಸ್ಟ್ ನೀವು ಈ ಕೋಡ್ ಬರ್ತಿರೋ ಕೋಡು ಲೆಫ್ಟಿಗೆ ಇರುತ್ತೆ, ರೈಟಲ್ಲಿ ಔಟ್ಪುಟ್ ಬರುತ್ತೆ. ಜಸ್ಟ್ ರನ್ ಮಾಡಿ. ಓಕೆ, ಈಗ ನಾನಿಲ್ಲಿ ಇನ್ನೊಂದು ಚೇಂಜ್ ಮಾಡ್ತೀನಿ ನೋಡಿ. ಫಸ್ಟ್ ಹೆಡಿಂಗ್. Now I really do with the second heading. Okay, H2 ಓಪನ್ ಮಾಡಿದ್ದೀನಿ, H2 ಕ್ಲೋಸ್ ಮಾಡಿದ್ದೀನಿ. ಗೊತ್ತಾಗ್ತಾ ಇದೆಯಾ? ಕಾಣಿಸ್ತಾ ಇದೆ ಈಗ? ಮುಂಚೆ ಇಷ್ಟೇ ಇತ್ತು, ನಾನು ಇದನ್ನು ಎಕ್ಸ್ಟ್ರಾನ್ ಮಾಡಿದ್ದೀನಿ. ರನ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಸೆಕೆಂಡ್ ಹೆಡಿಂಗ್ ಬಂತು ಅಲ್ವಾ. ಇದೇ ಥರ ನೀವು HTML ಕೋಡ್ನ ಈ ಕಡೆ ಹಾಕ್ಬಿಟ್ಟು ಈ ಕಡೆ ರನ್ ಮಾಡಿಬಿಟ್ಟು ನೋಡ್ಬೋದು, ತೋರಿಸ್ಬೋದು. ಓಕೆ, ನೀವು ಇದೇ ಥರ ಸ್ಕ್ರೀನ್ಶಾಟ್ ಮಾಡಿ ನನಗೆ ತೋರಿಸಿದ್ರೆ ಸಾಕು. ಓಕೆ, ಸೊ ಯು ಲರ್ನ್ ಫ್ರಮ್ ದಿಸ್. HTMLನ ಈಸಿಯಾಗಿ ನಿಮಗೆ ಏನು ಗೊತ್ತಾಗಲಿಲ್ಲೋ ಇದರಲ್ಲಿ ರನ್ ಮಾಡಿಬಿಟ್ಟು ನೋಡಿಬಿಟ್ಟು ಮಾಡ್ಬೋದು. ಓಕೆ, ರೈಟ್. ಈಗ ಬೇಸಿಕ್ ಎಲಿಮೆಂಟ್ಸ್ ಆಯಿತಾ. ಆಟ್ರಿಬ್ಯೂಟ್ಸ್, ಲೆಟ್ ಅಸ್ ಡೂ ಸಮ್ ಆಟ್ರಿಬ್ಯೂಟ್ಸ್. ಆಟ್ರಿಬ್ಯೂಟ್ಸ್ ಅಂದರೆ ಏನು? ಓಕೆ, ನಿಮಗೆ ಆಟ್ರಿಬ್ಯೂಟ್ಸ್ ಅಂದರೆ ವಾಟ್ ಈಸ್ ಆಟ್ರಿಬ್ಯೂಟ್? ಓಕೆ, ಆಟ್ರಿಬ್ಯೂಟ್ ಈಸ್ ಒನ್ ಟ್ಯಾಗ್ ಇರುತ್ತೆ. ಎಕ್ಸಾಂಪಲ್ ಸಮೇತ ತೋರಿಸ್ಬಿಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಓಕೆ, now your assignment. Use this W3 schools, create a table like this and take a screenshot and show the codings also. Okay, and display the codings, right, and send it to, I will send the link.